Myself, Gangadhar, Assistant Professor, Department of Commerce, Government First Grade College, Thuruvekere. Today, I am going to give a class about the topic non-banking financial institutions. In the short form, it is called as NBFCs. As you know well, though you are from rural area, many NBFC companies you might be see in your rural areas like SKS, Dharmasthala Gramina Abhiruddhi Sangha, so as per your syllabus, today we are going to know what are NBFCs. What are NBFCs? NBFCs stand for non-banking financial company. In India, NBFCs are registered under the Companies Act 1956. The number of non-banking financial companies has expanded considerably after the industrial, retail, and venture capital companies entered the leading business. Some of the NBFCs operating in India are NABARD, PFCL, Infrastructure Development Finance Company Limited, Sri Global, Reliance Capital, Shriram Transport Finance, Muthoot Finance, LIC Housing Finance and RECL. ಪ್ರಿಯ ವಿದ್ಯಾರ್ಥಿಗಳೇ, NBFC ಅಂದರೆ ನಾನ್ ಬ್ಯಾಂಕಿಂಗ್ ಫೈನಾನ್ಷಿಯಲ್ ಕಂಪನಿ. ಈ NBFCಸು ಕಂಪನೀಸ್ ಆ್ಯಕ್ಟ್ 1956 ಆ್ಯಕ್ಟ್ನ ಪ್ರಕಾರ ಎಸ್ಟಾಬ್ಲಿಷ್ ಆಗಿದ್ದಾವೆ. ಅದರಲ್ಲೂ ಈ NBFCಸು ಈ ಇಂಡಸ್ಟ್ರಿಯಲ್ ಸೆಕ್ಟರ್ಗೆ, ರಿಟೇಲ್ ಸೆಕ್ಟರ್ಗೆ, ವೆಂಚರ್ ಕ್ಯಾಪಿಟಲ್ ಕಂಪನೀಸ್ ಇವು ಈ ಒಂದು NBFCಸ್ನಲ್ಲಿ ಬರ್ತಕ್ಕಂಥ ಫೈನಾನ್ಷಿಯಲ್ ಕಂಪನೀಸ್ ಆಗಿದ್ದಾವೆ. ಸೊ ನಮ್ಮ ಇಂಡಿಯಾದಲ್ಲಿ NBFCಸ್ ಯಾವ್ಯಾವಪ್ಪ ಅಂದರೆ NABARD, ನ್ಯಾಷನಲ್ ಬ್ಯಾಂಕ್ ಫಾರ್ ಅಗ್ರಿಕಲ್ಚರ್ ಆ್ಯಂಡ್ ರೂರಲ್ ಡೆವಲಪ್ಮೆಂಟ್, PFCL, ಇನ್ಫ್ರಾಸ್ಟ್ರಕ್ಚರ್ ಡೆವಲಪ್ಮೆಂಟ್ ಫೈನಾನ್ಸ್ ಕಂಪನಿ ಲಿಮಿಟೆಡ್, ಶ್ರೀ ಗ್ಲೋಬಲ್, ರಿಲಯನ್ಸ್ ಕ್ಯಾಪಿಟಲ್, ಶ್ರೀರಾಮ್ ಟ್ರಾನ್ಸ್ಪೋರ್ಟ್ ಫೈನಾನ್ಸ್ ನಿಮಗೆಲ್ಲ ಗೊತ್ತಿರುತ್ತೆ, ಮತ್ತು ಮುತ್ತೂಟ್ ಫೈನಾನ್ಸ್, ಇವೆಲ್ಲವೂ ಕೂಡ NBFCಸ್ಗೆ ಎಕ್ಸಾಂಪಲ್. ಓಕೆ, ಗೊತ್ತಾಯ್ತಲ್ಲ ನಿಮ್ಗೆ NBFCಸ್ ಅಂದ್ರೆ ಏನಂತ. ದೋಸ್ ಆರ್ ದಿ ನಾನ್ ಬ್ಯಾಂಕಿಂಗ್ ಫೈನಾನ್ಷಿಯಲ್ ಕಂಪನೀಸ್ ವಿಚ್ ಆರ್ ರಿಜಿಸ್ಟರ್ಡ್ ಅಂಡರ್ ದಿ ಕಂಪನೀಸ್ ಆಕ್ಟ್ 1956. They are providing services which are provided by the banks, but they have not taken license from the Banking Regulation Act. So now we are going to discuss about the functions of NBFCs. Dear students, NBFCs na functions ಏನೇನು ಅಂತ ಹೇಳಿ ನೋಡೋಣ. ಮೊದಲನೇದು, NBFCs provides banking services to people without holding a bank license. ಅಂದರೆ NBFCಸು ಬ್ಯಾಂಕಿಂಗ್ ಸರ್ವೀಸಸ್ನ, ಬ್ಯಾಂಕ್ಗಳು ಏನೇನು ಸರ್ವೀಸಸ್ಸನ್ನು ಪ್ರೊವೈಡ್ ಮಾಡ್ತಾ ಇದ್ದಾವೆ ಅದೇ ಸರ್ವೀಸಸ್ಸನ್ನು ಅಥವಾ ಆ ಥರದ ಸರ್ವೀಸಸ್ಸನ್ನು ಕಸ್ಟಮರ್ಸ್ಗೆ ಪ್ರೊವೈಡ್ ಮಾಡ್ತಾ ಇದ್ದಾವೆ. ಬಟ್ ಬ್ಯಾಂಕಿಂಗ್ ಲೈಸೆನ್ಸನ್ನು ಅವು ಹೊಂದಿರೋದಿಲ್ಲ. ಇದು ಒಂದು ಇಂಪಾರ್ಟೆಂಟ್ ಫಂಕ್ಷನ್. ಸೊ ಡೋಂಟ್ ಗೆಟ್ ಕನ್ಫ್ಯೂಷನ್. ಸೊ NBFCs ಆರ್ ಪ್ರೊವೈಡಿಂಗ್ ಬ್ಯಾಂಕಿಂಗ್ ಸರ್ವೀಸಸ್ ವಿತೌಟ್ ಹೋಲ್ಡಿಂಗ್ ದಿ ಬ್ಯಾಂಕ್ ಲೈಸೆನ್ಸ್. ಬ್ಯಾಂಕ್ ಲೈಸೆನ್ಸನ್ನು ಹೊಂದಿಲ್ಲದಲೇ ಬ್ಯಾಂಕಿಂಗ್ ಸರ್ವಿಸಸನ್ನು ಪ್ರೊವೈಡ್ ಮಾಡ್ತಾ ಇದ್ದಾವೆ. ನೆಕ್ಸ್ಟ್, ನಿಮಗೆ ಬ್ಯಾಂಕಿಂಗ್ ಸರ್ವಿಸಸ್ ಅಂದರೆ ಗೊತ್ತಿರುತ್ತೆ. ಬ್ಯಾಂಕ್ಸ್ಗಳು ಲೋನ್ಸನ್ನು ಪ್ರೊವೈಡ್ ಮಾಡ್ತವೆ. ಸೊ ಅದೇ ಥರ
NBFC ಕೂಡ ಲೋನ್ಸ್ ಅನ್ನ ಪ್ರೊವೈಡ್ ಮಾಡುತ್ತೆ. ಬಟ್ ದ ಟರ್ಮ್ಸ್ ಅಂಡ್ ಕಂಡೀಷನ್ಸ್ ಆರ್ ವೇರಿಯಿಂಗ್ ಫ್ರಮ್ ಬ್ಯಾಂಕ್ಸ್ ಅಂಡ್ NBFCs. ಸೊ ಮೊದಲನೇ ಫಂಕ್ಷನ್ ಏನಪ್ಪಾ ಅಂದ್ರೆ ಪ್ರೊವೈಡ್ಸ್ ಬ್ಯಾಂಕಿಂಗ್ ಸರ್ವಿಸಸ್ ಟು ಪೀಪಲ್ ವಿತೌಟ್ ಹೋಲ್ಡಿಂಗ್ ಎ ಬ್ಯಾಂಕ್ ಲೈಸೆನ್ಸ್. ಬ್ಯಾಂಕ್ ಲೈಸೆನ್ಸ್ ಅನ್ನ ಹೊಂದಿಲ್ದಲೆ ಸೊ ಬ್ಯಾಂಕಿಂಗ್ ಸರ್ವಿಸಸ್ ಅನ್ನ ಪ್ರೊವೈಡ್ ಮಾಡ್ತಾ ಇದಾವೆ NBFCs. ಓಕೆ, ಕಮಿಂಗ್ ಟು ದಿ ನೆಕ್ಸ್ಟ್ ಪಾಯಿಂಟ್. An NBFC cannot accept demand deposits. ಓಕೆ, ಅಂದರೆ ಬ್ಯಾಂಕ್ಗಳು ಡಿಮ್ಯಾಂಡ್ ಡೆಪಾಸಿಟ್ಸ್ ಅನ್ನ ಅಕ್ಸೆಪ್ಟ್ ಮಾಡೋ ರೀತಿ NBFCs ಅಕ್ಸೆಪ್ಟ್ ಮಾಡೋದಿಲ್ಲ. ಬಿಕಾಸ್ ದೇ ಆರ್ ಲೆಂಡಿಂಗ್ ಲೋನ್ಸ್ ಟು ದಿ ಪೀಪಲ್ ಆಸ್ ವೆಲ್ ಆಸ್ ಕಸ್ಟಮರ್ಸ್, ಬಟ್ whereas they are not accepting the demand deposits. So this is the second point. Then third one, an NBFC is not a part of the payment and settlement system and has such. Okay, so dear students, in the banks you can see the payment and settlement system, but whereas in the NBFC there is no type of service like ಪೇಮೆಂಟ್ ಅಂಡ್ ಸೆಟ್ಲ್ಮೆಂಟ್ ಸಿಸ್ಟಮ್. ಪ್ರಿಯ ವಿದ್ಯಾರ್ಥಿಗಳೇ, ಬ್ಯಾಂಕುಗಳಲ್ಲಿ ನೀವು ನೋಡ್ತೀರಿ, ನೀವು ಚೆಕ್ ಅನ್ನ ತಗೊಂಡೋದ್ರೆ ಅವ್ರು ಪೇಮೆಂಟ್ ಅನ್ನ ಮಾಡ್ತಾರೆ. ಅದೇ ತರ ನಿಮಗೆ ಬರಬೇಕಾಗಿರತಕ್ಕಂಥ ಯಾವ್ದಾರ ದುಡ್ಡನ್ನ ಅಥವಾ ಬೇರೆ ಕಡೆಯಿಂದ ಬರಬೇಕಾಗಿರೋ ದುಡ್ಡನ್ನ ಕಲೆಕ್ಟ್ ಮಾಡಿಬಿಟ್ಟು ನಿಮಗೆ ಸೆಟ್ಲ್ಮೆಂಟ್ ಕೆಲಸವನ್ನ ಮಾಡ್ತಾರೆ. ಆದರೆ NBFCs ಈ ಕೆಲಸವನ್ನ ಮಾಡೋದಿಲ್ಲ. ಇದು ಕೂಡ ಒಂದು ಫಂಕ್ಷನ್ NBFCs. ನೆಕ್ಸ್ಟ್, ಎನ್ NBFC cannot issue checks drawn on itself. ಅಂದರೆ NBFCs ಬ್ಯಾಂಕ್ಗಳು ಇಶ್ಯೂ ಮಾಡ್ದಂಗೆ ಚೆಕ್ಸ್ ಅನ್ನ ಇಶ್ಯೂ ಮಾಡೋದಿಲ್ಲ. ಹಾಗೇನೆ ಯಾವುದೇ ಚೆಕ್ ಅನ್ನ ಡ್ರಾ ಮಾಡ್ತಕ್ಕಂಥ ಕೆಲಸವನ್ನ ಮಾಡೋದಿಲ್ಲ. ಈ ಕೆಲಸವನ್ನ ಮಾಡ್ತಕ್ಕಂಥವ್ರು ಯಾರು? ಬ್ಯಾಂಕ್ಗಳು. ಆದರೆ NBFCs ಚೆಕ್ ಅನ್ನ ಇಶ್ಯೂ ಮಾಡೋದಿಲ್ಲ, ಅದನ್ನ ಡ್ರಾನು ಕೂಡ ಮಾಡೋದಿಲ್ಲ. ಇದು ಕೂಡ ಒಂದು ಫಂಕ್ಷನ್. Deposit insurance facility of the Deposit Insurance and Credit Guarantee Corporation is not available for NBFC depositors unlike banks. Dear students, ಅಂದರೆ ನೀವು ಬ್ಯಾಂಕ್ನಲ್ಲಿ ಹಣವನ್ನು ಡೆಪಾಸಿಟ್ ಇಟ್ಟರೆ ಅವರು ಕ್ರೆಡಿಟ್ ಗ್ಯಾರಂಟಿಯನ್ನು ಕೊಡ್ತಾರೆ. ಆ ಒಂದು ಗ್ಯಾರಂಟಿಯನ್ನು ಕೊಡೋದ್ರಿಂದ, ಡೆಪಾಸಿಟ್ ಇನ್ಶೂರೆನ್ಸ್ ಫೆಸಿಲಿಟಿಯನ್ನು ಕೊಡೋದ್ರಿಂದ ಕಸ್ಟಮರ್ಸು ತಮ್ಮ ಹತ್ರ ಇರತಕ್ಕಂಥ ಸರ್ಪ್ಲಸ್ ಹಣವನ್ನ ಬ್ಯಾಂಕುಗಳಲ್ಲಿ ಡೆಪಾಸಿಟ್ ಆಗಿ ಇಡ್ತಾರೆ. ವೆರಾಸ್ NBFCs ಆ ಥರ ಒಂದು ಕ್ರೆಡಿಟ್ ಗ್ಯಾರಂಟಿ ಅಥವಾ ಡೆಪಾಸಿಟ್ ಇನ್ಶೂರೆನ್ಸ್ ಫೆಸಿಲಿಟಿಯನ್ನ ಕಸ್ಟಮರ್ಸ್ಗೆ ಪ್ರೊವೈಡ್ ಮಾಡೋದಿಲ್ಲ. ಓಕೆ, ಇಟ್ ಈಸ್ ಆಲ್ಸೋ ಒನ್ ಆಫ್ ದಿ ಫಂಕ್ಷನ್. ನೆಕ್ಸ್ಟ್, ಎನ್ NBFC ಈಸ್ ನಾಟ್ ರಿಕ್ವೈರ್ಡ್ ಟು ಮೇಂಟೈನ್ ರಿಸರ್ವ್ ರೇಷಿಯೋಸ್. ಆಸ್ ಯು ನೋ ವೆಲ್, dear students, all banks which are existing in India, they have to maintain CRR and SLR as per the RBI credit controlling techniques. Means CRR means ನಿಮಗೆ ಗೊತ್ತಿದೆ cash reserve ratio, SLR means statutory liquidity ratio. So for this points we are going to discuss in the next topic, Reserve Bank of India. Okay, ಅಂದ್ರೆ ಈ CRR ಮತ್ತು SLR ಅನ್ನ ಬ್ಯಾಂಕ್ಗಳು ಮೇಂಟೈನ್ ಮಾಡಬೇಕಾಗುತ್ತೆ. ವೇರಾಸ್ NBFC ಈ CRR ಮತ್ತು SLR ಅನ್ನ ಮೇಂಟೈನ್ ಮಾಡ್ತಕ್ಕಂಥ ಅವಶ್ಯಕತೆ ಇಲ್ಲ. ಓಕೆ, ಇಟ್ ಈಸ್ ಆಲ್ಸೋ ಒನ್ ಆಫ್ ದಿ ಫಂಕ್ಷನ್ ಆಫ್ NBFC. ನೆಕ್ಸ್ಟ್, ಎನ್ NBFC ಕೆನಾಟ್ ಇಂಡಲ್ಗ್ primarily in agriculture, industrial activity, sale purchase, construction of immovable property. ಅಂದರೆ NBFC ಏನು ಬ್ಯಾಂಕ್ಗಳು ಪ್ರೈಮರಿಯಾಗಿ ಕೊಡ್ತವಲ್ಲ, ಅಗ್ರಿಕಲ್ಚರ್ಗೆ ಲೋನ್ಸನ್ನು ಪ್ರೊವೈಡ್ ಮಾಡೋದಿರ್ಬೋದು, ಇಂಡಸ್ಟ್ರಿಯಲ್ ಆಕ್ಟಿವಿಟೀಸ್ಗೆ ಲೋನ್ಸನ್ನು ಪ್ರೊವೈಡ್ ಮಾಡೋದಿರ್ಬೋದು, ಅಥವಾ ಕನ್ಸ್ಟ್ರಕ್ಷನ್ ಕಂಪನಿಗಳಿಗೆ ಲೋನ್ಸನ್ನು ಪ್ರೊವೈಡ್ ಮಾಡೋದೇನಿರುತ್ತೆ, ಆ ಥರ ಫೆಸಿಲಿಟೀಸನ್ನು, ಆ ಥರ ಒಂದು ಫೈನಾನ್ಸನ್ನು NBFCs ಪ್ರೊವೈಡ್ ಮಾಡೋದಿಲ್ಲ. ಓಕೆ, ಸೊ ದೇ ಆರ್ ಪ್ರೊವೈಡಿಂಗ್ ಓನ್ಲಿ ಎ ಶಾರ್ಟ್ ಟರ್ಮ್ ಫಂಡ್ಸನ್ನು ಪ್ರೊವೈಡ್ ಮಾಡ್ತವೆ. ಮತ್ತು ಸ್ಮಾಲ್ ಅಮೌಂಟ್ನಲ್ಲಿ ಯಾವಾಗಲೂ ಕೂಡ ಲೋನ್ಸನ್ನು ಪ್ರೊವೈಡ್ ಮಾಡ್ತವೆ. ಲಾರ್ಜರ್ ಅಮೌಂಟಲ್ಲಿ ಲೋನ್ಸನ್ನು ಪ್ರೊವೈಡ್ ಮಾಡೋದಿಲ್ಲ NBFCs. ಇದು ಕೂಡ ಒಂದು ಫಂಕ್ಷನ್. ನೆಕ್ಸ್ಟ್, ಫಾರಿನ್ ಇನ್ವೆಸ್ಟ್ಮೆಂಟ್ ಅಪ್ ಟು 100%.
ಅಂದರೆ NBFCs ನಲ್ಲಿ ಫಾರಿನ್ ಇನ್ವೆಸ್ಟ್ಮೆಂಟು ಅಪ್ ಟು 100% ವರೆಗೂ ಇರುತ್ತೆ. ಓಕೆ, ಸೊ ದೀಸ್ ಆರ್ ಆಲ್ ದಿ ಫಂಕ್ಷನ್ಸ್ ಆಫ್ NBFC. So dear students, later on, as you are observing, so we are going to discuss about the types of NBFCs in India as recorded by the Reserve Bank of India. RBI record ಮಾಡಿರೋ ಪ್ರಕಾರ, ರೆಕಗ್ನೈಸ್ ಮಾಡಿರೋ ಪ್ರಕಾರ, ಸೊ NBFCs ಎಷ್ಟು ಟೈಪ್ ಇದಾವೆ ಅಂತಕ್ಕಂಥದ್ದನ್ನು ನೋಡೋಣ. ಮೊದಲನೇದು ಅಸೆಟ್ ಫೈನಾನ್ಸ್ ಕಂಪನಿ, ಲೋನ್ ಕಂಪನೀಸ್, ಇನ್ವೆಸ್ಟ್ಮೆಂಟ್ ಕಂಪನೀಸ್, ಅಂಡ್ ನೆಕ್ಸ್ಟ್ infrastructure finance company, infrastructure debt fund non-banking financial company, NBFC factor. Next, residuary non-banking company. So these are all the types of NBFCs. Then we shall discuss about the advantages of NBFCs. Advantages: lenient conditions for getting a loan in comparison to traditional banks. ಅಂದರೆ ಈಗ ನೀವು ಟ್ರೆಡಿಷನಲ್ ಬ್ಯಾಂಕ್ಸ್ನಲ್ಲಿ ಲೋನ್ಸನ್ನು ತಗೊಳ್ಬೇಕು ಅಂತ ಅಂದರೆ ನಿಮಗೆ ಗೊತ್ತಿದೆ ಪ್ರೊಸೀಜರು. ದ ಮ್ಯಾನೇಜರ್ ವಿಲ್ ಇಂಪೋಸ್ many terms and conditions to the customers to provide the or to grant the loan. Whereas in the NBFCs there are simple procedures ಇರುತ್ತೆ. ಆ ಸಿಂಪಲ್ ಪ್ರೊಸೀಜರ್ಸ್ ಅನ್ನು ನಾವು ಫಾಲೋ ಮಾಡಿದ್ರೆ ಅವರು ಲೋನ್ಸ್ ಅನ್ನು ನಮಗೆ ಪ್ರೊವೈಡ್ ಮಾಡ್ತಾರೆ. ದೆನ್ ನೆಕ್ಸ್ಟ್ ಅಪ್ರೂವ್. ಸೊ ದಿಸ್ ಈಸ್ ಒನ್ ಆಫ್ ದಿ ಇಂಪಾರ್ಟೆಂಟ್ ಅಡ್ವಾಂಟೇಜ್ ಆಫ್ NBFC ಅಂತಂದ್ರೆ, ಸೊ ಬ್ಯಾಂಕ್ನಲ್ಲಿ ತುಂಬಾ ಸ್ಟ್ರಿಕ್ಟ್ ಆದಂತ ಕಂಡೀಷನ್ಸ್ ಇರ್ತವೆ, ಆದರೆ NBFCs ನಲ್ಲಿ ಲೀನಿಯಂಟ್ ಕಂಡೀಷನ್ಸ್ ಇರುತ್ತೆ ಲೋನ್ಸ್ ಅನ್ನ ಪ್ರೊವೈಡ್ ಮಾಡೋದಕ್ಕೆ. ನೆಕ್ಸ್ಟ್ ಅಪ್ರೂವ್ ಸ್ಮಾಲರ್ ಲೋನ್ ಸೈಜ್. ಅಂದರೆ NBFCs ಲೋನ್ಸ್ ಕೊಡ್ತಕ್ಕಂಥ ಸೈಜು ಸ್ಮಾಲರ್ ಆಗಿರುತ್ತೆ. ಹಾಗೆ ಸ್ಮಾಲರ್ ಸೈಜ್ ಆಗಿರೋದ್ರಿಂದ ಲೋನು ಇಲ್ಲಿ ಬೇಗ ಅಪ್ರೂವ್ ಆಗ್ತಕ್ಕಂಥ ಚಾನ್ಸಸ್ ಇರುತ್ತೆ. ಇಟ್ ಈಸ್ ಆಲ್ಸೋ ಒನ್ ಆಫ್ ದಿ ಅಡ್ವಾಂಟೇಜ್ ಆಫ್ NBFC. ಸೇ ಫಾರ್ ಎಕ್ಸಾಂಪಲ್, ನೀವು ನಿಮ್ಮ ಹತ್ರ ಇರ್ತಕ್ಕಂಥ ಒಂದು ಗೋಲ್ಡನ್ನು ಮುತ್ತೂಟ್ ಫೈನಾನ್ಸ್ನಲ್ಲಿ ಇಟ್ಟರೆ ಇಮಿಡಿಯೇಟ್ 5 minutesನಲ್ಲಿ ನಿಮಗೆ ಲೋನ್ಸು ಅಪ್ರೂವ್ ಆಗುತ್ತೆ. ಸೊ ಇದು ಕೂಡ NBFC ಅಂಡರ್ನಲ್ಲಿ ಬರ್ತಕ್ಕಂಥ ಒಂದು ಇನ್ಸ್ಟಿಟ್ಯೂಷನ್ ಮುತ್ತೂಟ್ ಫೈನಾನ್ಸ್. ನೆಕ್ಸ್ಟ್ ಬಾರೋಯರ್ ಇವ್ಯಾಲ್ಯೂಯೇಷನ್ ಬೇಸ್ಡ್ ಆನ್ ನೋನ್ ಹಿಸ್ಟ್ರಿ ಆಫ್ ದಿ ಬಿಸ್ನೆಸ್. ಅಂದರೆ ಇಲ್ಲಿ ಯಾರು ಬಾರೋಯರ್ ಇರ್ತಾನೆ ಅವನ ಒಂದು ಇವ್ಯಾಲ್ಯೂಯೇಷನ್ ಅನ್ನ, ಅವನ ಒಂದು ಈಗ ಆಲ್ರೆಡಿ ಲೋನ್ ತಗೊಂಡಿರ್ತಕ್ಕಂಥ ಹಿಸ್ಟ್ರಿ ಏನಿರುತ್ತೆ ಆ ಒಂದು ಬೇಸ್ ಮೇಲೆ ಇಲ್ಲಿ ಅನಾಲಿಸಿಸ್ ಮಾಡೋದ್ರಿಂದ ಇವ್ರಿಗೆ ಇದು ಒಂದು ಈಸಿ ಆಗುತ್ತೆ, ಅವನಿಗೆ ಲೋನ್ ಕೊಡಬಹುದಾ ಇಲ್ವಾ ಅಂತಕ್ಕಂಥದ್ದು. ಸೊ ದೀಸ್ ಆರ್ ಆಲ್ ದಿ ಅಡ್ವಾಂಟೇಜಸ್ ಆಫ್ NBFCs. ನೆಕ್ಸ್ಟ್ ಡಿಸ್ಅಡ್ವಾಂಟೇಜಸ್ ಆಫ್ NBFCs. ಅಡ್ವಾಂಟೇಜ್ ನೋಡಿದ ಮೇಲೆ ಡಿಸ್ಅಡ್ವಾಂಟೇಜ್ ಅನ್ನು ಕೂಡ ನಾವು ನೋಡಬೇಕಾಗುತ್ತೆ. ಏನೇನು ಡಿಸ್ಅಡ್ವಾಂಟೇಜ್ ಅಂದರೆ, an NBFC cannot accept demand deposits as it falls within the realm of activity of commercial banks. ಅಂತಂದ್ರೆ ಕಮರ್ಷಿಯಲ್ ಬ್ಯಾಂಕ್ಗಳು ಡಿಮ್ಯಾಂಡ್ ಡೆಪಾಸಿಟ್ಸ್ ಅನ್ನ ಅಕ್ಸೆಪ್ಟ್ ಮಾಡ್ಕೊಳ್ತವೆ ಕಸ್ಟಮರ್ಸ್ ಇಂದ, ಆದರೆ NBFC ಈ ಒಂದು ಡಿಮ್ಯಾಂಡ್ ಡೆಪಾಸಿಟ್ಸ್ ಅನ್ನ ಅಕ್ಸೆಪ್ಟ್ ಮಾಡ್ಕೊಳ್ಳೋದಿಲ್ಲ. ಇಟ್ ಈಸ್ ಒನ್ ಆಫ್ ದಿ ಡಿಸ್ಅಡ್ವಾಂಟೇಜ್ ಆಫ್ NBFC. ನೆಕ್ಸ್ಟ್, an NBFC is not a part of the payment and settlement system, and as such an NBFC cannot issue checks drawn on itself. ಅಂತಂದ್ರೆ NBFC ನಾನು ನಿಮ್ಗೆ ಆಲ್ರೆಡಿ ಹೇಳಿರೋಂಗೆ ಅದು ಪೇಮೆಂಟ್ ಮತ್ತೆ ಸೆಟ್ಲ್ಮೆಂಟ್ ಸಿಸ್ಟಮ್ ಇರೋದಿಲ್ಲ ಬ್ಯಾಂಕ್ನಲ್ಲಿ ಇದ್ದಂಗೆ. ಸೊ ಇದು ಕೂಡ ಒಂದು ಡಿಸ್ಅಡ್ವಾಂಟೇಜ್ ಆಗಿ ಕಾಣಿಸುತ್ತೆ ಕಸ್ಟಮರ್ಸ್ಗೆ. ಓಕೆ, ಸೊ ಇಟ್ ಈಸ್ ಆಲ್ಸೋ ಒನ್ ಆಫ್ ದಿ ಡಿಸ್ಅಡ್ವಾಂಟೇಜ್. ಅಂಡ್ NBFC ಚೆಕ್ಸ್ ಅನ್ನ ಇಶ್ಯೂ ಮಾಡೋದಿಲ್ಲ, ಮತ್ತೆ ಯಾವುದೇ ಚೆಕ್ ಅನ್ನ ಡ್ರಾ ಮಾಡೋದಿಲ್ಲ. ಇಟ್ ಈಸ್ ಒನ್ ಆಫ್ ದಿ ಡಿಸ್ಅಡ್ವಾಂಟೇಜ್ ಆಫ್ NBFC. ನೆಕ್ಸ್ಟ್, ಡೆಪಾಸಿಟ್ ಇನ್ಶೂರೆನ್ಸ್ ಫೆಸಿಲಿಟಿ ಆಫ್ ಡೆಪಾಸಿಟ್ ಇನ್ಶೂರೆನ್ಸ್ and credit guarantee corporation is not available for NBFC depositors, unlike in cases of banks. In case of banks ಅಂದ್ರೆ ಬ್ಯಾಂಕ್ಗಳು ಈ ಕ್ರೆಡಿಟ್ ಗ್ಯಾರಂಟಿಯನ್ನ ಕೊಡ್ತವೆ ಮತ್ತೆ ಡೆಪಾಸಿಟ್ ಇನ್ಶೂರೆನ್ಸ್ ಫೆಸಿಲಿಟಿಯನ್ನ ಪ್ರೊವೈಡ್ ಮಾಡ್ತವೆ, ಆದ್ರೆ NBFCs ಇವನ್ನ ಪ್ರೊವೈಡ್ ಮಾಡೋದಿಲ್ಲ. ಇಟ್ ಈಸ್ ಆಲ್ಸೋ ಒನ್ ಆಫ್ ದಿ ಡಿಸ್ಅಡ್ವಾಂಟೇಜ್ ಆಫ್ NBFC. ಓಕೆ, ನೆಕ್ಸ್ಟ್, ಸೊ ನೌ ವಿ ಶಲ್ discuss
and know what is the differences between the ಕಮರ್ಷಿಯಲ್ ಬ್ಯಾಂಕ್ ಅಂಡ್ NBFC. ಕಮರ್ಷಿಯಲ್ ಬ್ಯಾಂಕ್ ಮತ್ತು NBFCಗೆ ಇರ್ತಕ್ಕಂಥ ಡಿಫ್ರೆನ್ಸಸ್ ಏನು ಅಂತ ಹೇಳಿ ನೋಡೋದಾದ್ರೆ, ಸೊ ಇನ್ ದ ಲೆಫ್ಟ್ ಸೈಡ್ ಯು ಕ್ಯಾನ್ ಸಿ ದ ಫೀಚರ್ಸ್ ಆಫ್ ಕಮರ್ಷಿಯಲ್ ಬ್ಯಾಂಕ್, ಇನ್ ದ ರೈಟ್ ಸೈಡ್ ಯು ಕ್ಯಾನ್ ಸಿ ದ ಫೀಚರ್ಸ್ ಆಫ್ NBFC. ಓಕೆ, ಲೆಫ್ಟ್ ಸೈಡ್ ಅಲ್ಲಿ ನೋಡೋಣ. ಚೆಕ್ಸ್ ಕ್ಯಾನ್ ಬಿ ಇಶ್ಯೂಡ್ ಇನ್ ಬ್ಯಾಂಕ್ಸ್ ಬಟ್ ಚೆಕ್ಸ್ ಕಾಂಟ್ ಬಿ ಇಶ್ಯೂಡ್ ಇನ್ ದ NBFC. ಬ್ಯಾಂಕ್ಗಳು ಚೆಕ್ಸ್ ಅನ್ನ ಇಶ್ಯೂ ಮಾಡಬಲ್ಲವು, ಆದ್ರೆ NBFC ಚೆಕ್ ಅನ್ನ ಇಶ್ಯೂ ಮಾಡೋಂಗಿಲ್ಲ. ನೆಕ್ಸ್ಟ್, ಲೆಸ್ ರೇಟ್ ಆಫ್ ಇಂಟ್ರೆಸ್ಟ್. ಬ್ಯಾಂಕ್ ನಲ್ಲಿ ಲೆಸ್ ರೇಟ್ ಆಫ್ ಇಂಟ್ರೆಸ್ಟ್ ಇರುತ್ತೆ, ಬಟ್ NBFCs ನಲ್ಲಿ ಹೈ ರೇಟ್ ಆಫ್ ಇಂಟ್ರೆಸ್ಟ್ ಇರುತ್ತೆ. NBFCs ನಲ್ಲಿ ಹೈ ರೇಟ್ ಆಫ್ ಇಂಟ್ರೆಸ್ಟ್ ಇರುತ್ತೆ, ಕಮರ್ಷಿಯಲ್ ಬ್ಯಾಂಕ್ ನಲ್ಲಿ ಲೆಸ್ ರೇಟ್ ಆಫ್ ಇಂಟ್ರೆಸ್ಟ್ ಇರುತ್ತೆ. ನೆಕ್ಸ್ಟ್, ಕಮರ್ಷಿಯಲ್ ಬ್ಯಾಂಕ್ಸ್ ಆರ್ ರೆಗ್ಯುಲೇಟೆಡ್ ಬೈ ಬ್ಯಾಂಕಿಂಗ್ ರೆಗ್ಯುಲೇಷನ್ ಅಥಾರಿಟಿ ಅಂಡ್ RBI, whereas NBFC are regulated by Securities and Exchange Board of India, SEBI, ಕಂಪನೀಸ್ ಆಕ್ಟ್ ಅಂಡ್ RBI ಎಕ್ಸೆಟ್ರಾ. ಅಂದ್ರೆ ನಿಮ್ಗೆ ಇಲ್ಲಿ ಡಿಫ್ರೆನ್ಸ್ ಗೊತ್ತಾಗುತ್ತೆ. NBFCs ನ ರೆಗ್ಯುಲೇಟ್ ಮಾಡ್ತಕ್ಕಂಥದ್ದು SEBI, ಕಂಪನೀಸ್ ಆಕ್ಟ್ ಮತ್ತೆ RBI, ಆದ್ರೆ ಕಮರ್ಷಿಯಲ್ ಬ್ಯಾಂಕ್ಸ್ ನ ರೆಗ್ಯುಲೇಟ್ ಮಾಡ್ತಕ್ಕಂಥದ್ದು ಯಾವ್ದಪ್ಪ ಅಂದ್ರೆ ಬ್ಯಾಂಕಿಂಗ್ ರೆಗ್ಯುಲೇಷನ್ ಅಥಾರಿಟಿ ಅಂಡ್ RBI. ನೆಕ್ಸ್ಟ್, ಹೋಲ್ಡ್ಸ್ ಎ ವೆರೈಟಿ ಆಫ್ ಅಸೆಟ್ಸ್. ಕಮರ್ಷಿಯಲ್ ಬ್ಯಾಂಕ್ಸ್ ವೆರೈಟಿ ಆಫ್ ಅಸೆಟ್ಸ್ ಅನ್ನ ಹೋಲ್ಡ್ ಮಾಡ್ಕೊಂಡಿರುತ್ತೆ, ಬಟ್ ಇಲ್ಲಿ NBFC ಹೋಲ್ಡ್ ಒನ್ ಟೈಪ್ ಆಫ್ ಅಸೆಟ್, ಓನ್ಲಿ ಒನ್ ಟೈಪ್ ಆಫ್ ಅಸೆಟ್ ಅನ್ನ ಹೋಲ್ಡ್ ಮಾಡಿರುತ್ತೆ NBFC, ಬಟ್ ಇಲ್ಲಿ ಕಮರ್ಷಿಯಲ್ ಬ್ಯಾಂಕು ವೆರೈಟಿ ಆಫ್ ಅಸೆಟ್ಸ್ ಅನ್ನ ಹೋಲ್ಡ್ ಮಾಡಿರ್ತವೆ. ಸೊ ದಿಸ್ ಆರ್ ಆಲ್ ದ ಮೇಜರ್ ಡಿಫರೆನ್ಸ್ ಬಿಟ್ವೀನ್ ದಿ ಕಮರ್ಷಿಯಲ್ ಬ್ಯಾಂಕ್ಸ್ ಅಂಡ್ NBFC. So dear students, now you can see the various top 10 NBFCs in India. So you can see and read Reliance Capital, L&T Finance Limited, Mahindra and Mahindra Financial Services Limited, Sundaram Finance, Shriram Transport Finance Company Limited, LIC Housing Finance Limited, India Bulls Housing Finance Limited, Power Finance Corporation Limited, Bajaj Finance Service, HDFC. So you can see the top 10 NBFCs in India. So then you can by knowing this you can see you can get the knowledge over the NBFCs, which are the NBFCs are existing in India. So ಇವನ್ನೆಲ್ಲ ನೀವು ಕೇಳಿರ್ತೀರಿ, ರಿಲಯನ್ಸ್ ಕ್ಯಾಪಿಟಲ್ ಇರ್ಬೋದು, ಮಹೀಂದ್ರ ಫೈನಾನ್ಸ್ ಇರ್ಬೋದು. ಸೊ ಈ ಎಲ್ಲ ಲೋಗೋಗಳನ್ನ ನೀವು ನೋಡಿರ್ತೀರಿ ನೋಡಿ, ಬಜಾಜ್ ಫೈನಾನ್ಸು, HDFC, LIC, ಇವೆಲ್ಲವನ್ನು ಕೂಡ ನೀವು ನೋಡಿರ್ತೀರಿ, ಗೊತ್ತಾಯ್ತಲ್ಲ. ಸೊ ಇವು NBFCs ಇಂಡಿಯಾದಲ್ಲಿ ಎಕ್ಸಿಸ್ಟಿಂಗ್ ಆಗಿರ್ತಕ್ಕಂಥ ಟಾಪ್ NBFCs. Dear students, I hope that so all of you are understood the meaning of NBFCs and functions of NBFCs and the difference between the NBFC and commercial banks and advantages and disadvantages of NBFCs. Thank you, Anandal. Thank you very much.